ರಕ್ಷಣೆ ನಮ್ಮೆಲ್ಲರ ಹೊಣೆಗಾರಿಕೆ. ನ್ಯಾಯಾಧೀಶ ಮಂಜುನಾಥ್ ಚಾರಿ ಟೀಕೆ. ಪ್ಲಾಸ್ಟಿಕ್ ಎಂಬ ಮಹಾಮಾರಿ ಭೂಮಿಯನ್ನ ಒಡಲನ್ನ ಸೇರಿಕೊಂಡು ವಿಷಯುಕ್ತವಾಗುತ್ತಿದೆ. ಭೂಮಿಯ ರಕ್ಷಣೆ ನಮ್ಮೆಲ್ಲರ ಹೊಣೆಗಾರಿಕೆ ಎಂದು ತಿಳಿಸಿದರು. ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಬಾಗೇಪಲ್ಲಿ ಇವರ ಒಂದು ಸಂಯುಕ್ತಾಶ್ರಯದಲ್ಲಿ ಆಯೋಜನೆ ಮಾಡಲಾಗಿದ್ದ ವಿಶ್ವ ಭೂಮಿ ದಿನಾಚರಣೆ ಅಂಗವಾಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಭೂಮಿಯ ಗರ್ಭ ಕುದಿಯುತ್ತಿದೆ, ಆಕಾಶ ಬಿಸಿಲಿಗೆ ಉರಿಯುತ್ತಿದೆ, ಜೀವರಾಶಿಗಳು ಜಾಗತಿಕ ತಾಪಮಾನ ಹಾಗೂ ಹವಾಮಾನ ವೈಪರೀತ್ಯದಿಂದ ಕಂಗಾಲಾಗಿವೆ. ನೀರು, ಮಣ್ಣು, ಗಾಳಿ ಸೇರಿದಂತೆ ಮಣ್ಣು ಕೂಡ ಕಲುಷಿತವಾಗಿದೆ. ಪ್ಲಾಸ್ಟಿಕ್ ಎಂಬ ಮಹಾಮಾರಿ ಭೂಮಿಯ ಒಡಲನ್ನ ಸೇರಿಕೊಂಡು ವಿಷಯುಕ್ತವಾಗುತ್ತಿದೆ. 1970ರಿಂದಲೂ ಪ್ರತಿ ವರ್ಷ ಏಪ್ರಿಲ್ 22ರಂದು ವಿಶ್ವ ಭೂಮಿ ದಿನ ಆಚರಿಸಲಾಗುತ್ತಿದೆ. ಇರುವುದೊಂದೇ ಭೂಮಿ. ಜೀವರಾಶಿಗಳಿಗೆ ಭೂಮಿಗಿಂತಲೂ ಪ್ರಸಕ್ತವಾದ ಆವಾಸ ಸ್ಥಾನ ಇನ್ನೊಂದಿಲ್ಲ. ಭೂಮಿಯನ್ನು ಜೋಪಾನವಾಗಿ ಇಟ್ಟುಕೊಳ್ಳೋಣ ಎಂದು ಸಾರುವ ಮಹತ್ವದ ದಿನವಾಗಿದೆ. ಅನಿರೀಕ್ಷಿತ ಹವಾಮಾನ ಬದಲಾವಣೆ, ಅತಿಯಾದ ಮಾಲಿನ್ಯಕ್ಕೆ ಸಂಬಂಧಿಸಿದಂತೆ ಭೂಮಿಯ ಉಳಿವಿನ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಏಪ್ರಿಲ್ 22ರಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವ ಭೂಮಿ ದಿನವನ್ನು ಆಚರಿಸಲಾಗುತ್ತಿದೆ. 2026ರಲ್ಲಿ ನಮ್ಮ ಶಕ್ತಿ ನಮ್ಮ ಗ್ರಹ ಘೋಷಣೆಯೊಂದಿಗೆ ಈ ದಿನವನ್ನು ಆಚರಿಸಲಾಗುತ್ತಿದೆ. ಮಣ್ಣಿನಿಂದಲೇ ಅನ್ನ, ಮಣ್ಣಿನಿಂದಲೇ ಚಿನ್ನ, ಮಣ್ಣಿನಿಂದಲೇ ತ್ರಾಣ, ಮಣ್ಣಿನಿಂದಲೇ ಪ್ರಾಣ ಎಂಬ ಸಾಲುಗಳನ್ನು ದಾಸರ ಪದಗಳಲ್ಲಿ ಕೇಳಬಹುದಾಗಿದೆ. ಭೂಮಿಯನ್ನು ಆಹಾರದ ಕಣ್ಣು ಎಂದರೆ ತಪ್ಪಾಗಲಾರದು ಎಂದರು. ಸವಕಳಿ ಎಂಬುದು ನಾನಾ ರೀತಿಯಲ್ಲಿ ನಡೆಯುತ್ತಿದೆ. ಗಾಳಿ ಬೀಸುವಾಗ, ನೀರು ಹರಿಯುವಾಗ ಮತ್ತು ಉಳುಮೆ ಮಾಡುವಾಗ ಮಣ್ಣಿನ ಸವಕಳಿ ಹೆಚ್ಚು ಸಂಭವಿಸುತ್ತದೆ. ಸದ್ಯ ಭೂಮಿಯ 1/3 ಪ್ರದೇಶ ಸವಕಳಿಯಾಗಿದೆ. 2050ರ ವೇಳೆಗೆ ಇದರ ಪ್ರಮಾಣ ದುಪ್ಪಟ್ಟಾಗಲಿದೆ. ಇದರ ಜೊತೆಗೆ ನೀರನ್ನು ಸಂಗ್ರಹಿಸಲೆಂದು ನಿರ್ಮಾಣ ಮಾಡಿಕೊಂಡಿರುವ ಅಣೆಕಟ್ಟುಗಳಲ್ಲಿ ಮಣ್ಣಿನ ಸವಕಳಿಯಿಂದಾಗಿ ಪ್ರತಿ ವರ್ಷ 750 ಕೋಟಿ ಟನ್ ಫಲವತ್ತಾದ ಅವುಗಳ ಒಡಲು ಸೇರುತ್ತಿದೆ. ಇದರ ಜೊತೆಗೆ ರಾಸಾಯನಿಕ ಗೊಬ್ಬರಗಳ ಬಳಕೆಯಿಂದ ಭೂಮಿ ನಿಸ್ಸಾರಗೊಳ್ಳುತ್ತಿದೆ ಎಂದು ತಜ್ಞರು ಹೇಳಿದರು. ಮಣ್ಣಿನ ಆರೋಗ್ಯ ಮನುಕುಲಕ್ಕೆ ಅನಿವಾರ್ಯವಾಗಿದೆ. ಭೂಮಿಯು ವಾತಾವರಣಕ್ಕಿಂತ 3 ಪಟ್ಟು ಹೆಚ್ಚಿನ ಇಂಗಾಲವನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೊಂದಿದೆ. ಇದರ ಜೊತೆಗೆ ಅಂತರ್ಜಲಕ್ಕೆ ಸಂಗ್ರಹಣೆಗೆ ನೈಸರ್ಗಿಕ ಫಿಲ್ಟರ್ ಆಗಿಯೂ ಕೆಲಸ ಮಾಡುತ್ತಿದೆ ಎಂದರು. ಪ್ಲಾಸ್ಟಿಕ್ ಕೂಡ ಭೂಮಿಗೆ ಹಾನಿಕಾರಕವಾಗಿದೆ. ಭೂಮಿಗೆ ಸೇರಿದ ಪ್ಲಾಸ್ಟಿಕ್ ನಿಧಾನವಾಗಿ ತನ್ನಲ್ಲಿರುವ ಮೈಕ್ರೋ ಪ್ಲಾಸ್ಟಿಕ್ಗಳನ್ನು ಬಿಡುಗಡೆ ಮಾಡುತ್ತಿದೆ. ಇದು ದೀರ್ಘಕಾಲದಲ್ಲಿ ಮಾನವನ ದೇಹ ಸೇರುವ ಸಾಧ್ಯತೆ ಇರುತ್ತದೆ. ಇನ್ನು ರೈತರಿಗೂ ಬೇಕು ಭೂಮಿಯ ಕಾಳಜಿ. ಒಂದು ಭೂ ದಿನಾಚರಣೆಯನ್ನು ನಮ್ಮ ಬಾಗೇಪಲ್ಲಿ ನ್ಯಾಯಾಲಯದ ಆವರಣದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಿದ್ದೀವಿ. ಈ ಒಂದು ವಿಶ್ವ ಭೂ ದಿನವನ್ನು ಯಾಕೆ ನಾವು ಆಚರಣೆ ಮಾಡ್ತಿದ್ದೀವಿ ಅಂದರೆ, ಒಂದು ಭೂಮಿಯನ್ನು ಒಂದು ಸುಂದರವಾದ ಗ್ರಹ ಅಂತ ಹೇಳ್ತೀವಿ. ಆ ಒಂದು ಗ್ರಹವನ್ನು ನಾವು ರಕ್ಷಣೆ ಮಾಡಿಕೊಳ್ಳುವಂಥ ಒಂದು ಕರ್ತವ್ಯ ನಮ್ಮದಾಗಿದೆ. ಹಾಗಾಗಿ ಇಡೀ ವಿಶ್ವದಾದ್ಯಂತ ನಾವು ಈ ದಿನ ವಿಶ್ವ ಭೂ ದಿನವನ್ನಾಗಿ ಆಚರಣೆಯನ್ನು ಮಾಡ್ತೀವಿ. ಒಂದು ತಿಳ್ಕೊಬೋದು, ಪ್ರಪಂಚದಲ್ಲಿ ಒಂದು ಅಥವಾ ನಮ್ಮ ಭೂಮಿ ಅಂತ ಬಂದಾಗ 71% ನೀರಿದೆ. ಎಲ್ಲ ನೀರು ಕೂಡ ಕುಡಿಯಲು ಯೋಗ್ಯವಾಗಿಲ್ಲ. ಇನ್ನು ಉಳಿದಂಥ ಒಂದು 29% ಭೂಮಿ ಇದೆ. ಅಂದರೆ ನಾವು ವಾಸ ಮಾಡಲಿಕ್ಕೆ ಯೋಗ್ಯವಾದಂತಹ ಪರಿಸರ ಇದ್ದರೂ ಕೂಡ ಅಲ್ಲಿ ಹಿಮ ಇರ್ಬೋದು, ಅಥವಾ ಬೆಟ್ಟ ಗಾಡು ಇರ್ಬೋದು, ಅಥವಾ ಮರಳುಗಾಡು ಇರ್ಬೋದು. ಈ ಥರ ಎಲ್ಲ ಪರಿಸರಗಳ ಮಧ್ಯೆ ಒಂದಷ್ಟು ಅಲ್ಲಲ್ಲಿ ಅರಣ್ಯಗಳಿದೆ. ಸೊ ಅಂಥ ಪ್ರದೇಶಗಳಲ್ಲಿ ಮಾತ್ರ ನಾವು ನೀರನ್ನು ಕಾಣಲಿಕ್ಕೆ ಸಾಧ್ಯ. ನೀರು ಒಂದು ಅತ್ಯಗತ್ಯ. ಮನುಷ್ಯ ಆಗಲಿ ಪ್ರಾಣಿಗಳಾಗಲಿ ಜೀವನ ಮಾಡಲಿಕ್ಕೆ ನೀರು ಅತ್ಯಗತ್ಯ. ಎಲ್ಲಿ ನೀರು ಇರ್ತದೋ ಅಲ್ಲಿ ಒಂದು ಕಾಡು ದಟ್ಟವಾಗಿರ್ತದೆ. ಆ ಒಂದು ಅರಣ್ಯದಿಂದ ನಮಗೆ ಒಳ್ಳೆ ಆಮ್ಲಜನಕ ಸಿಗ್ತದೆ ಹಾಗೂ ಪ್ರಾಣಿ ಸಂಕುಲಗಳು ವಾಸ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಕೇವಲ 29% ಏನು ಭೂಮಿ ಇದೆ ಅದರಲ್ಲಿ ಕೆಲವೊಂದು ಭಾಗ ಮಾತ್ರ ಮನುಷ್ಯ ಮತ್ತು ಇತರ ಪ್ರಾಣಿ ವರ್ಗ ವಾಸ ಮಾಡಲಿಕ್ಕೆ ಯೋಗ್ಯವಾಗಿದೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಮನುಷ್ಯ ಒಂದು ನಾಗರಿಕತೆಯ ಹೆಸರು ಹೇಳಿಕೊಂಡು ಏನು ಮಾಡ್ತಿದ್ದಾನೆ, ಒಂದು ಆಸೆಯಿಂದ ದುರಾಸೆಯಿಂದ ತಾನು ಬದುಕಬೇಕು ಅನ್ನೋ ಒಂದು ಆಸೆಯಿಂದ ಏನು ಮಾಡ್ತಿದ್ದಾರೆ, ಕಾಡುಗಳೆಲ್ಲ ಕಡಿದು ನಾಶ ಮಾಡ್ತಿದ್ದಾರೆ. ಕಾಡುಗಳಲ್ಲಿ ಇರುವಂಥ ಪ್ರಾಣಿಗಳೆಲ್ಲ ಮನುಷ್ಯ ವಾಸ ಮಾಡುವಂತಹ ಜಾಗೆಗೆ ಬಂದು ಮನುಷ್ಯ ಮತ್ತು ಪ್ರಾಣಿಗಳ ನಡುವಿನ ಸಂಘರ್ಷ ದಿನೇ ದಿನೇ ಹೆಚ್ಚಾಗ್ತಿದೆ. ನೀವು ಕೇಳ್ಬೋದು, ನಮ್ಮ ನಾಗರಹೊಳೆ ಅಥವಾ ಗುಂಡ್ಲುಪೇಟೆ ಹತ್ರ ಬಂದಾಗ ಬಂಡೀಪುರ ಅರಣ್ಯ ಇರ್ಬೋದು, ಅಲ್ಲೂ ಕೂಡ ಯಥೇಚ್ಛವಾಗಿ ಅರಣ್ಯವನ್ನು ನಾಶ ಮಾಡ್ತಿದ್ದಾರೆ ಜನಗಳು. ಇದರಿಂದ ಏನಾಗ್ತದೆ, ಕಾಮನ್ ಆಗಿ ಆನೆ ದಾಳಿ ಇರ್ಬೋದು, ಹುಲಿ ದಾಳಿ ಇರ್ಬೋದು, ಚಿರತೆ ದಾಳಿ, ಈ ಥರ ಎಲ್ಲ ಕಾಡು ಪ್ರಾಣಿಗಳು ಮನುಷ್ಯ ಎಲ್ಲಿ ವಾಸ ಮಾಡ್ತಾನೆ ಅಲ್ಲಿಗೆ ದಾಳಿ ಮಾಡಿ ಮನುಷ್ಯನಿಗೂ ಕೂಡ ತೊಂದರೆ ಆಗ್ತಿದೆ.
ಹಾಗಾಗಿ ನಾವು ಬುದ್ಧಿಜೀವಿಗಳು ಕೇವಲ ಒಂದು ಅಭಿವೃದ್ಧಿಯ ಹೆಸರು ಹೇಳಿ ಕಾಡುಗಳನ್ನ ನಾಶ ಮಾಡಿ ಅಥವಾ ಕೃಷಿ ಜಮೀನುಗಳಲ್ಲಿರುವಂತಹ ಅರಣ್ಯವನ್ನು ನಾವು ನಾಶ ಮಾಡಿ ನಾವು ಕಟ್ಟಡವನ್ನು ನಿರ್ಮಾಣ ಮಾಡಿಕೊಂಡು ನಾವೊಂದು ಬೇರೆ ವಿಭಿನ್ನವಾದ ಒಂದು ಕೃತಕ ಪರಿಸರವನ್ನು ನಾವು ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದೀವಿ. ಇದು ಖಂಡಿತ ಭೂಮಿಯ ಮೇಲೆ ಪರಿಣಾಮ ಬೀರುತ್ತದೆ. ಭೂಮಿ ಸುಂದರವಾದ ಗ್ರಹ ಅಂತ ನಾನು ಇವಾಗ ಹೇಳಿದೆ. ನಾನು ಭೂಮಿಯಲ್ಲಿ ಅಗಾಧವಾದಂತಹ ಲೋಹಗಳಿದೆ. ಎಲ್ಲ ಒಂದು ಸಮತಟ್ಟಾಗಿ ಇರಬೇಕು, ಒಂದು ಸಮತೋಲನ ಆಗಬೇಕು ಅಂದಾಗ ಅಥವಾ ಈ ಥರ ಎಲ್ಲ ಬೇವಿನ ಮರಗಳಾಗಿರ್ಬೋದು, ಈ ಥರ ಎಲ್ಲ ಮರಗಳನ್ನ ನಾವು ಫ್ಯಾಕ್ಟರಿ ಅಥವಾ ಇತ್ಯಾದಿ ಕಾರ್ಯಗಳನ್ನ ಏನು ಮಾಡ್ತೀವಿ, ನೆಲಸಮ ಮಾಡಿದ್ದೀವಿ. ಹಾಗಾಗಿ ನಾವು ನಮ್ಮ ಹಿರಿಯರನ್ನ ನೆನೆಸ್ಕೋಬೇಕು ಅಂದರೆ ಖಂಡಿತ ನಾವು ಅವರ ಫೋಟೋವಿಡೋದಾಗಲಿ ಅಥವಾ ಅವರೊಂದು ಸಮಾಧಿ ನಿರ್ಮಾಣ ಮಾಡೋದಾಗಲಿ ಇದು ತಪ್ಪು. ಇದಕ್ಕೆ ಪೂರಕ ಇರ್ಬೋದು ಇತರೆ ಖನಿಜಗಳು ಎಲ್ಲವನ್ನು ಕೂಡ ನಾವು ಎಷ್ಟು ಅಗತ್ಯತೆ ಇದೆ ಅಷ್ಟಕ್ಕೆ ಮಾತ್ರ ನಾವು ಬಳಕೆ ಮಾಡಿಕೊಂಡು ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಈ ಭೂಮಿಯನ್ನು ನಾವು ಉಳಿಸ್ಬೇಕಾಗ್ತದೆ. ಇಲ್ಲ ಅಂದರೆ ಏನು ಸೂರ್ಯನ ಶಾಖ ಈಗಾಗಲೇ ಗೊತ್ತು, ಓಝೋನ್ ಪದರ ನಾಶ ಆಗ್ತಿದೆ, ಸೂರ್ಯನ ಕಿರಣಗಳು ನೇರವಾಗಿ ಭೂಮಿಗೆ ಬೀಳ್ತಾ ಇದೆ. ಇದಕ್ಕೆಲ್ಲ ಕಾರಣ ಏನು ಅಂದರೆ ಹಸಿರು ಮನೆ ಪರಿಣಾಮ ಅಂತ ಹೇಳ್ತೀವಿ. ಇಂಗಾಲದ ಡೈಆಕ್ಸೈಡು, ಇಂಗಾಲದ ಮಾನಾಕ್ಸೈಡು ಜಾಸ್ತಿ ಬಿಡುಗಡೆ ಆಗ್ತಿದೆ. ಪ್ರತಿಯೊಂದು ಮನೆಯಲ್ಲೂ ಕೂಡ ಇವತ್ತು 2-3 ವಾಹನಗಳನ್ನ ಇಟ್ಕೊಂಡಿದ್ದಾರೆ. ಹಿಂದೆ ಟೈರ್ ಗಾಡಿ ಇತ್ತು, ಅಥವಾ ಎತ್ತಿನ ಗಾಡಿ ಇರ್ತಿತ್ತು, ಅಥವಾ ಸೈಕಲ್ ಇರ್ತಿತ್ತು, ಅಥವಾ ಮನುಷ್ಯ ನಡ್ಕೊಂಡೇ ತಮ್ಮ ಕರ್ತವ್ಯಕ್ಕೆ ಹಾಜರಾಗ್ತಿದ್ದ. ಈ ಕಾಲ ಬದಲಾಗಿದೆ. ಯಾಕಂದರೆ ಈಗ ಎತ್ತಿನ ಗಾಡಿನೇ ಹೊಡೀರಿ ಅಂತ ಹೇಳೋಕ್ಕಾಗಲ್ಲ. ಹಾಗಂತ ನಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ನಾವು ವಾಹನಗಳನ್ನ ನಾವು ಬಳಕೆ ಮಾಡೋದ್ರಿಂದ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಬಹುದು. ಅದೇ ರೀತಿ ಒಂದು ಮಣ್ಣು ಮಾಲಿನ್ಯವನ್ನು ಅಥವಾ ವಾಯು ಮಾಲಿನ್ಯ, ಈ ಥರ ಜಲ ಮಾಲಿನ್ಯ, ಈ ಥರ ಎಲ್ಲ ಮಾಲಿನ್ಯಗಳನ್ನ ನಾವು ನಿವಾರಣೆ ಮಾಡಿದಾಗ, ನಿಯಂತ್ರಿಸಿದಾಗ ಮಾತ್ರ ನಮಗೆ ಭೂಮಿ ಒಂದು ಸುಂದರವಾದ ಗ್ರಹವಾಗಿ ಉಳ್ಕೊಳ್ಳುತ್ತೆ. ಆ ಭೂಮಿಯಲ್ಲಿ ಒಂದು ಸ್ವಚ್ಛವಾದಂತಹ ಒಂದು ವಾತಾವರಣ ಬರ್ತದೆ. ಕಾಡು ಕೂಡ ಅಭಿವೃದ್ಧಿ ಆಗ್ತದೆ. ಪ್ರಾಣಿಗಳು ನಮ್ಮ ಪಾಡಿಗೆ ಕಾಡಿನಲ್ಲಿ ವಾಸ ಮಾಡ್ತದೆ, ಹಾಗೂ ನಾವು ನಮ್ಮ ಒಂದು ಕೇಂದ್ರದಲ್ಲಿ ನಾವು ಕೂಡ ವಾಸ ಮಾಡ್ತೀವಿ. ಹಾಗಾಗಿ ಈಗ ನಾವು ಕಣ್ಣಾರೆ ನೋಡ್ತಿದ್ವಿ, ದಿನ ಏನು ಬೆಳವಣಿಗೆ ಆಗ್ತಿದೆ. ನೀವೆಲ್ಲ TV ಮಾಧ್ಯಮಗಳೆಲ್ಲ ನೋಡ್ತಿದ್ದೀರ. ಏನು ಬಿಸಿ ಗಾಳಿ ಬೀಸ್ತಿದೆ, ನೀರು ಕುಡೀರಿ, ಅಥವಾ ಒಂದು ಮಕ್ಕಳು ಮತ್ತು ವೃದ್ಧರ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಪ್ರತಿದಿನ ಒಂದು TV ಮಾಧ್ಯಮಗಳಲ್ಲಿ ನೋಡ್ತಿದ್ದೀರ. ಈ ಒಂದು ಬಿಸಿ ಗಾಳಿ ಬೀಸಲಿಕ್ಕೆ ಮತ್ತು ಈ ಒಂದು ವಾತಾವರಣ ಹದಗೆಡಲಿಕ್ಕೆ ಕಾರಣಗಳು ನಾವೇನೆ. ಎಲ್ಲೆಂದರಲ್ಲಿ ನಾವು ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಿ. ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷ GN ಮಂಜುನಾಥ್, ಉಪಾಧ್ಯಕ್ಷ C ರವಿ, ಕಾರ್ಯದರ್ಶಿ R ಜಯಪ್ಪ, ಖಜಾಂಚಿ ಬಿಂದು ಕುಮಾರಿ, ಹಿರಿಯ ವಕೀಲರಾದ MK ಅಲ್ಲಾಬಕ್ಷ್, ಕರುಣಾಸಾಗರ ರೆಡ್ಡಿ, ನರಸಿಂಹಾರೆಡ್ಡಿ, JN ನಂಜಪ್ಪ, ಸತ್ಯನಾರಾಯಣ ರಾವ್, ಫಯಾಜ್ ಪಾಷಾ, MB ಗುರುನಾಥ್, R ಚಂದ್ರಶೇಖರ, V ವೆಂಕಟೇಶ್, V ನಾರಾಯಣ, ಹಿರಿಯ ವಕೀಲರಾದ ನಾಗಭೂಷಣ, ಶಿವ್ ಬಾಬು, ವೆಂಕಟರಮಣ, ಬಾಲು ನಾಯಕ್, MR ಮಂಜುನಾಥ್, ತಿರುಮಲೇಶ್, ನರಸಿಂಹಮೂರ್ತಿ, ಆದಿನಾರಾಯಣ, ಸುರಕ್ಷಾ, ಶಿವಕುಮಾರ್, ಮಹೇಶಪ್ಪ, MV ಮಂಜುನಾಥ್, ನ್ಯಾಯಾಲಯದ ಸಿಬ್ಬಂದಿ ಮತ್ತು ಪೊಲೀಸ್ ಸಿಬ್ಬಂದಿಗಳು ಎಲ್ಲರೂ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಯಾರಬ್ಬಯ್ಯಂ, ಭಾರತ ವೈಭವ ನ್ಯೂಸ್, ಚೇಳೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.